ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಿದರೆ ಕನ್ನಡ ಮುಟ್ಟಬೇಕು. ತಮ್ಮ ಒಂದ್ ನಿಮಿಷ ಹಾಡ್ನ ಆಫ್ ಮಾಡ್ತೀಯಾ? ಹಲೋ, ಹಾ ಹೇಳು. ಅಯ್ಯಯ್ಯೋ, ನಾನಿವಾಗ ಫಾರಿನ್ ಡೆಲಿಗೇಟ್ಸ್ ಜೊತೆ ಮೀಟಿಂಗಲ್ಲಿದ್ದೀನಿ. ಸೊ ಏನು ಮಾಡಲಿ, ನಾನೀಗ 7th ಫ್ಲೋರಲ್ಲಿದ್ದೀನಿ ಮಾದೇವಿ. ಕೆಳಗೆ ಬಂದು ನಿನ್ನ ಹತ್ರ ಮಾತಾಡೋವಷ್ಟು ಟೈಮ್ ಇಲ್ಲ, ಓಕೆನಾ? ಹಾಂ, ಇದು ಯಾವುದೋ ಮನೋಜನ ಕೇಸ ಇದು. ಇಂಥವರೆಲ್ಲ ಜಾಸ್ತಿ ಆಗ್ಬಿಟ್ರೆ ಎನ್ವೈರ್ಮೆಂಟಲ್ ಪೊಲ್ಯೂಷನ್ಗಿಂತ ಜಾಸ್ತಿ ಎಡವಟ್ಗಾಗ್ಬಿಡುತ್ತೆ. ಸರಿ ಸರಿ ಸರಿ, ಓಕೆ. ಹಾಂ, ಇದ್ಯಾವ್ದಿದು ಐ.ಟಿ ಪಾರ್ಕ್ ಅನ್ಕೊಂಡ್ರೆ ಜಿಂಕೆ ಪಾರ್ಕ್ ಹೋಯ್ತವನೆ. ಹಾಂ, ಎಷ್ಟಾಯ್ತಪ್ಪ ತಮ್ಮ? ಹಾಂ ಸರ್, 300 ರೂಪಾಯಿ. ನೋಡಪ್ಪ ಸರ್, ನನ್ನ ಹತ್ರ ಚೇಂಜ್ ಇಲ್ಲ, ನೀವೇ ನಂಗೆ ಚೇಂಜ್ ಕೊಟ್ಬಿಡಿ ಸರ್. ನನ್ನ ಹತ್ರನೂ ಇಲ್ವಲ್ಲ, ಫೋನ್ ಪೇ ಮಾಡ್ಬಿಡ್ಲಾ? ಅಯ್ಯೋ ಸರ್, ಕ್ಯಾಶ್ ಕೊಟ್ಟಿರೋದೇ ಒಂದು ಸ್ವಲ್ಪ ಹೆಲ್ಪ್ ಆಗಿರೋದು. ಸರ್, ಅಂಗಡಿ ಕಡೆ ನೋಡ್ತಾ ಇದ್ದೀರಾ, ನೋಡಕ್ಕೆ ಹೋಗ್ಲೇಬೇಡಿ. ಅವ್ರ ಹತ್ರ ಹೋದ್ರು ಅವರು ಚೇಂಜ್ ಕೊಡೋದಿಲ್ಲ. ಸರ್, ಯಾರು ಬಂದ್ರು ಫೋನ್ಪೇ ಗೂಗಲ್ ಪೇ ಮಾಡಿಬಿಡ್ತಾರೆ, ನಮ್ಮ ಹತ್ರ ಕ್ಯಾಶೇ ಇರೋದಿಲ್ಲ ಅಂತ ಹೇಳ್ತಾರೆ. ಸರ್, ನೀವೇ ಹೆಂಗಾನ ಮಾಡಿ ಅಡ್ಜಸ್ಟ್ ಮಾಡಿಕೊಟ್ಬಿಡಿ ಸರ್, ಪ್ಲೀಸ್ ಸರ್. ಏನು ಮಾಡಲಿ? ಒಂದು ಕೆಲಸ ಮಾಡು, ನನ್ನ ಫ್ರೆಂಡ್ ಒಬ್ಬ ಒಳಗಡೆ ಇದ್ದಾರೆ, ಚೇಂಜ್ ಇಸ್ಕೊಂಡ್ ಬಂದ್ಬಿಡ್ತೀನಿ, ಇಲ್ಲೇ ಇರು. ಬಂದೆ ಅಣ್ಣ, ಭಿಕ್ಷೆ ಕಣ. ಅಣ್ಣ, ಇದು 500 ರೂಪಾಯಿ. 100 ರೂಪಾಯಿ ನಿಂಗೆ, 100 ರೂಪಾಯಿ ಅವನಿಗೆ. ನೀವು ಹಿಂಗೆ ಹೇಳ್ತಿದ್ದೀನಿ, ಚೇಂಜ್ ಇಲ್ಲ. ನೀವು 10 ರೂಪಾಯಿನೂ ಸುದ್ದ ಹಾಕೋದಿಲ್ಲ ನನಗೆ. ಈ ಪ್ಲಾನ್ ಮಾಡ್ಕೊಂಡಿದ್ದೀರಿ, ಹೋಗಿ. ಹಂಗಾದ್ರೆ ಕೇಳೋ ರೈಟ್ಸ್ ನಿಂಗೂ ಇಲ್ಲ, ಕೊಡೋ ರೈಟ್ಸ್ ನನಗೂ ಇಲ್ಲ. ಬರಲ್ಲ? ಹೊತ್ತಾಗೋಯ್ತು, 10 ರೂಪಾಯಿ ಕೊಡಿದ್ರಲ್ಲ ನಿಮ್ಮ ಹೆಂಡ್ತಿ, ಹೋಗಿ. ಹಾಯ್ ಬ್ರೋ. ಹಾಯ್ ಬ್ರೋ, ಆಟ ಆಡ್ತಾ ಇದ್ದೀರಾ? ಬ್ರೋ ಬ್ರೋ, ಒಂದು 300 ರೂಪಾಯಿ ಕೊಡ್ತೀನಿ. ಯಾಕೆ ಬ್ರೋ? ಕ್ಯಾಬ್ ಮಾಡ್ಕೊಂಬಂದೆ, 500 ರೂಪಾಯಿ ಕೊಟ್ಟೆ, ಚೇಂಜ್ ಇಲ್ಲ ಅಂದ, ಕೊಟ್ಬಿಡ್ತೀನಿ, ಕೊಡಿ. ಬ್ರೋ, ಈ 300 ರೂಪಾಯಿನ ಮುಕ್ಕಾಲವರು ಮನೇಲಿ ರಿಕ್ವೆಸ್ಟ್ ಮಾಡಿ ಇಸ್ಕೊಂಬಂದಿದ್ದೀನಿ. ನನ್ನ ಹತ್ರ ಇರೋದು ಬರೀ 300 ರೂಪಾಯಿ ಬ್ರೋ. ಕೊಡಿ ಬ್ರೋ, ಕೊಡ್ತೀನಿ. ಯಾಕೆ, ನನ್ನ ಮೇಲೆ ನಂಬಿಕೆ ಇಲ್ಲ? ಇಲ್ಲ ಬ್ರೋ, ಆ ಥರ ಇಲ್ಲ. ತೊಳಿ. ಹಾಂ, 5 ನಿಮಿಷ ಬಂದ್ಬಿಟ್ಟೆ. ಬರಲ್ವಾ ಅಂದ್ಕೊಂಡಿ? ಟಾಪ್. ಸರಿ ಇದೆ, ಥ್ಯಾಂಕ್ ಯು ಸರ್, ತುಂಬ ಉಪಕಾರ ಆಯಿತು. ಬರಲ್ಲ? ಹಾಂ. ಏಟ್ ಪ್ಲಸ್ 1 9. ಐ ಲವ್ ಯು ಕಣೆ ಮೈನಾ. ಅರೆ ಮೈನಾ, ನೀನು ಯಾವತ್ತು ಈ ಥರ ಎಲ್ಲ ಬರೆದು ಟ್ರೈಗಳು ಮಾಡಿಲ್ವೋ? ಅಯ್ಯೋ, ನಾನು ಯಾವತ್ತೂ ಇಂಥ ಕೆಲಸ ಎಲ್ಲ ಮಾಡಲಿಲ್ಲ ಪಚ್ಚೆ. ಮಾಡಿದಿದ್ರೆ ಬಚಾವಾಗ್ಬಿಡ್ತಾ ಇದ್ದೆ. ಅನ್ಯಾಯವಾಗಿ ಲಾಕ್ ಆಗ್ಬಿಟ್ಟೆ ಅಲ್ವಾ? ಈ ನೋಟು ಬಿಡ್ತಾನೆ ಇಲ್ವಲ್ಲ ನನ್ನ ಕೈನ. ಏನಿದು ಅಪ್ಪ ಇಲ್ಲೇ ಇದ್ದಂಗಿದೆ, ನೋಡೇ ಬಿಡೋಣ ಅಪ್ಪನ. ಡಿಸ್ಟ್ರಾಕ್ಟಿಂಗ್. ಬಂದೆ ಅಣ್ಣ, ಬಂದೆ. ಹಾಂ, ಆಮೇಲೆ ಏನು ಬ್ರೋ, ಇವತ್ತು ಕ್ಯಾಬಲ್ಲಿ ಬಂದ್ಬಿಟ್ಟಿದ್ದೀರಾ? ಅಯ್ಯೋ, ಹೆಂಡ್ತಿ ಜೊತೆ ಗಲಾಟೆ ಬ್ರೋ. ಅವಳ ಮುಂದೆ ಸ್ಕೋಪ್ ತಗೊಳ್ಳೋಣ ಅಂತ ಕಾರ್ ಬುಕ್ ಮಾಡ್ಕೊಂಡು ಬಂದೆ ಅಷ್ಟೇ. ಬನ್ನಿ ಕೂತೆ. ಆಮೇಲೆ ಬ್ರೋ, ಸೂರ್ಯ
ಬರಲ್ಲ ಅನ್ಕೊಂಡಿದ್ದೆ. ಬಂದಿದ್ಯಾ? ನಾನೇನು ಹೆದರು ಪುಕ್ಲ ಅಲ್ಲ, ಅವಸರ ಮಾಡಬಾರ್ದು ಅಂತ ಕಾಯ್ತಾ ಇದ್ದೆ ಅಷ್ಟೇ. ಬಟ್ ನನ್ನ ಸ್ಥಿತಿ ನೋಡು ರವಿ, ಆಲ್ರೆಡಿ ಮದುವೆಗೋಸ್ಕರ ಶಾಪಿಂಗ್ ಆಗ್ತಿದೆ. ಇಲ್ಲಿಗೆ ಬಂದು ನೋಡಿದ್ಮೇಲೆ ನಿನ್ನ ಪರಿಸ್ಥಿತಿ ಏನು ಅಂತ ನನಗೂ ಅರ್ಥ ಆಗಿದ್ದು. ಯಾವುದೋ ಲೂಸನ್ನೇ ಹಿಡಿದಿದ್ದಾರೆ. ಒಬ್ಬನೇ ಹೀಗೆ ರವಿ, ಇವನ್ ಫ್ಯಾಮಿಲಿಯಲ್ಲಿ ಎಲ್ಲರೂ ಡೇಂಜರಸ್. ಈ ಮದುವೆ ಏನಾದರೂ ಆದರೆ ನನ್ನ ಲೈಫೇ ಹಾಳಾಗೋಗುತ್ತೆ. ಅರ್ಥ ಆಗ್ತಾ ಇದೆ, ಬಟ್ ನಾನು ಏನು ಮಾಡಲಿ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ನೀನು ನನಗೋಸ್ಕರ ಬಂದ್ಯಲ್ಲ, ಅಷ್ಟು ಸಾಕು. ನೀನು ಏನು ಮಾಡಬೇಕು ಅನ್ನೋದನ್ನ ನಾನು ನಿಂಗೆ ಹೇಳ್ತೀನಿ. ನಾನು ಹೇಳಿದ್ ಮಾಡು ಸಾಕು. ನಮ್ಮ ಮದುವೆ ಖಂಡಿತವಾಗ್ಲೂ ಆಗುತ್ತೆ. ನೀನು ಏನು ಹೇಳಿದ್ರು ನಾನು ಮಾಡಕ್ಕೆ ರೆಡಿ. ಬಿಡ್ರಿ ಇವರು ಇದೆಲ್ಲ ಯಾವಾಗ ಅಭ್ಯಾಸ ಮಾಡ್ಕೊಬಿಟ್ರು? ಹೇ ಸರಿ. ಏನಯ್ಯ ಇದು, ಬಿಡಂಗ್ ಕಾಣಲ್ಲ. ಹೋಗ್ ಬಂದೆ ಶಾಪಿಂಗ್ಗೆ. ನಿನ್ ತಲಹರಟೆ ಏನು ಪ್ರದರ್ಶನ ಮಾಡ್ಲಿಲ್ಲ ತಾನೆ? ಇಷ್ಟು ಒಳ್ಳೆ ಹುಡುಗನ ಹತ್ರ ನಾನು ಯಾಕಮ್ಮ ತಲೆಹರಟೆ ಮಾಡ್ಲಿ? ನಿಜವಾಗ್ಲೂ ನೀನ್ ಅಳಿಯ ಆಗೋನ್ ಬಗ್ಗೆ ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದೆ. ಈ ರಾಜು ನಿಜವಾಗ್ಲೂ ಶೋ ರೂಮೇ, ಛೆ ಶೋ ಮ್ಯಾನೆ. ಈ ಸ್ಯಾರೀಸ್ ಎಲ್ಲ ಅವನೇ ಸೆಲೆಕ್ಟ್ ಮಾಡಿದ್ದು, ಅದು ನನ್ನ ಫೇವ್ರೆಟ್ ಮಾಲಲ್ಲಿ. ನನ್ನದು ತುಂಬಾ ಖುಷಿ ಆಯ್ತು. ಇದನ್ನೇ ಹೇಳಿದ್ದು, ಅಪ್ಪ ಅಮ್ಮ ಮಕ್ಕಳಿಗೆ ಅಂತ ಏನೇ ಮಾಡಿದ್ರು ಒಳ್ಳೇದೇ ಮಾಡ್ತಾರೆ ಅಂತ. ಯು ರೈಟ್ ಡ್ಯಾಡ್, ಯು ರೈಟ್. ನಾನು ತುಂಬಾ ಟಯರ್ಡ್ ಆಗಿದ್ದೀನಿ, ರೂಮಲ್ಲಿ ಇರ್ತೀನಿ. ಹಾ, ಏನೇ ಆಶ್ಚರ್ಯ, ಕುದುರೆನ ಪಡಕ್ಸಕ್ಕೆ 90 ದಿನ ಬೇಕು, ಆನೆನ ಪಡಕ್ಸಕ್ಕೆ 180 ದಿನ ಬೇಕು, ಸಿಂಹನ್ ಪಡಕ್ಸಕ್ಕೆ 220 ದಿನ ಬೇಕು. ಆದ್ರೆ ಈ ಹುಡುಗಿನ ಪಡಕ್ಸಕ್ಕೆ ಒಂದೇ ದಿನ ಸಾಕಾಯ್ತಲ್ಲೇ ಅವನ್ಗೆ. ಪಳಗ್ಸೋನ್ ಶಕ್ತಿ ರೀ ಅದು. ನಿಜವಾಗ್ಲೂ ರಾಜು ಬುದ್ಧಿವಂತ. ಇಂಥ ಹಠಮಾರಿನ ಒಂದೇ ದಿನದಲ್ಲಿ ಸರಿ ಮಾಡ್ಬಿಟ್ಟ ನೋಡಿ. ಅಶ್ರುತಿ, ನಮ್ಮ ಪ್ಲಾನ್ ಸಕ್ಸಸ್ ರವಿ. ಈಗ ಮನೇಲಿ ಎಲ್ಲರೂ ಖುಷಿಯಾಗಿದ್ದೀವಿ. ಅದಕ್ಕೆ ಹೇಳಿದ್ದು ಯೋಚನೆ ಮಾಡಕ್ಕೆ ಸ್ವಲ್ಪ ಟೈಮ್ ಕೊಡು ಅಂತ. ಈಗಲಾದ್ರೂ ನನ್ನ ನಂಬ್ತೀಯಾ? ನಮ್ದೇ ನಿನ್ ಹಿಂದೆ ಓಡಾಡ್ತೀನ ರವಿ. ನನಗೆ ನೀನೇನು ಅಂತ ಚೆನ್ನಾಗಿ ಗೊತ್ತು. ಥ್ಯಾಂಕ್ಸ್. ಏನೇ ಆ ಬಫೂನ್ ಹಾಗಿದ್ದಾನೆ, ಅವನು ನೋಡಿದ್ರೆ ಒಳ್ಳೆಯವನಲ್ಲ ಅನ್ಸುತ್ತೆ. 100% ಅಲ್ಲ. ಮನೇಲಿ ಗನ್ ಇಟ್ಕೊಂಡು ನನಗೆ ಹೆದರ್ಸ್ತಾನೆ, ಇಡಿಯಟ್. ಶ್ರುತಿ, ಹಾಮ ತಗೋ ಕಾಫಿ. ಥ್ಯಾಂಕ್ ಯು. ಯಾರ ಹತ್ರ ಮಾತಾಡ್ತಿದ್ಯಾ? ಇನ್ಯಾರ ಜೊತೆ? ನಿನ್ ಭಾವಿ ಅಳಿಯನ್ ಜೊತೆ.
ಮಾತಾಡು ಇನ್ಮೇಲೆ ನಿಮ್ಗೆ ಅದೇ ಕೆಲಸ ತಾನೆ. ರವಿ, ಐ ಆಮ್ ಸೋ ಹ್ಯಾಪಿ. ಹೆಜ್ಜೆಗೊಂದು ಹೆಜ್ಜೆ ಜೋಡಿಗೂಡಿ ಸಾಗೋ ಸಂಜೆ ಮಧುರ ಸುಮಧುರ